ಜೈ ಭಾರತ್, ವಂದೇ ಮಾತರಂ. ಜಗತ್ತಿನಾದ್ಯಂತ ಈ ಹವಾಮಾನ ವೈಪರೀತ್ಯ ಆಗುತ್ತಿದೆ. ತಾಪಮಾನ ಏರಿಕೆ ಆಗುತ್ತಿದೆ, ಮಂಜು ಕೂಡ ಕರಗುತ್ತಿದೆ, ಹಾಗೂ ಪ್ರಕೃತಿ ವಿಕೋಪಗಳು ಕೂಡ ಆಗುತ್ತಿದೆ. ಇದನ್ನೆಲ್ಲ ಸಂಭಾಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಪ್ರತಿಯೊಂದು ರಾಷ್ಟ್ರವೂ ಕೂಡ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಲು ಬದ್ಧರಾಗಬೇಕು. ಇನ್ನು ಇದರ ಬಗ್ಗೆ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಸಭೆ ನಡೆಸುತ್ತದೆ. ಅದರಂತೆ ಈ ಸಲನು ಸಭೆ ನಡೆಸಿದ್ದು ಅಜರ್ಬೈಜಾನ್ನಲ್ಲಿ. ಇದು 29ನೇ ಸಭೆ ಆಗಿರುವುದರಿಂದ ಇದಕ್ಕೆ COP29 ಅಂತ ಹೆಸರಿಡಲಾಗಿದೆ. ಈ ಹವಾಮಾನ ವೈಪರೀತ್ಯವನ್ನು ತಡೆಯಲು ಶ್ರೀಮಂತ ರಾಷ್ಟ್ರಗಳಲ್ಲಿ ಹಣ ಇರುತ್ತದೆ ಹಾಗೂ ಅದಕ್ಕೆ ಬೇಕಾಗುವ ಹಾಗೆ ಒಂದು ವ್ಯವಸ್ಥೆ ಇರುತ್ತದೆ. ಆದರೆ ಬಡ ರಾಷ್ಟ್ರಗಳು ಏನು ಮಾಡಬೇಕು? ಅವರ ಬಳಿ ಹಣನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಈ ಸಭೆಯಲ್ಲಿ ಒಂದು ಒಪ್ಪಂದವೂ ಕೂಡ ನಡೆಯಿತು. ಅದೇನೆಂದರೆ ಪ್ರತಿ ವರ್ಷವೂ $300 ಬಿಲಿಯನ್ ಹಣವನ್ನು ನೀಡಬೇಕು. ಅದು ಯಾರಂದ್ರೆ ಮುಂದುವರಿದ ಶ್ರೀಮಂತ ರಾಷ್ಟ್ರಗಳು. 300 ಬಿಲಿಯನ್ ಅಂದರೆ ಸುಮಾರು 25,000 ಕೋಟಿ ತನಕ ಆಗುತ್ತದೆ. ಈಗ ಕೆಲವೊಂದು ರಾಷ್ಟ್ರಗಳು ಶ್ರೀಮಂತ ಆಗಿದೆಯಲ್ಲ, ಅವರು ಶ್ರೀಮಂತ ಆಗಿದ್ದೇ ಕೈಗಾರಿಕೆ ಮುಖಾಂತರ. ಆಗ ಅವರು ಪೆಟ್ರೋಲಿಯಂ, ಡೀಸೆಲ್, ಗ್ಯಾಸ್ಗಳು ಹೀಗೆ ಇನ್ನಿತರ ವಸ್ತುಗಳನ್ನು ಬಳಸುತ್ತಿದ್ರು. ಆದರೆ ಈಗ ಆ ರಾಷ್ಟ್ರಗಳು ಮುಂದುವರಿದ ತಕ್ಷಣ ಈಗ ಹೇಳುತ್ತಿದ್ದಾರೆ, ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುವ ಇಂಧನಗಳನ್ನು ಬಳಸಬಾರದು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಈ ವಿಶ್ವಸಂಸ್ಥೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದೆ. ಈ ಶ್ರೀಮಂತ ರಾಷ್ಟ್ರಗಳಲ್ಲಿ ಅದರ ಪರ್ಯಾಯವಾಗಿ ವ್ಯವಸ್ಥೆ ಇರಬಹುದು. ಅಂದರೆ ಪೆಟ್ರೋಲ್, ಡೀಸೆಲ್ ಇವುಗಳ ವಸ್ತುಗಳ ಬದಲಿಗೆ ಇನ್ಯಾವುದೋ ಇಂಧನದ ಮೂಲಕ ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ಆದರೆ ಬಡ ರಾಷ್ಟ್ರಗಳು ಅವುಗಳು ಏನು ಮಾಡಬೇಕು? ಆ ರಾಷ್ಟ್ರಗಳು ಹೆಚ್ಚಾಗಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮುಂತಾದ ಇಂಧನಗಳನ್ನೇ ಅವಲಂಬಿತವಾಗಿದೆ. ಇನ್ನು ಆ ರಾಷ್ಟ್ರಗಳು ಪರ್ಯಾಯ ಮಾರ್ಗ ಕಂಡುಕೊಳ್ಳಬೇಕಾದರೆ ತುಂಬಾ ಕಷ್ಟ ಇದೆ. ಕಷ್ಟ ಮಾತ್ರವಲ್ಲ, ಅದಕ್ಕೆ ತುಂಬಾ ವೆಚ್ಚಗಳು ಕೂಡ ಆಗುತ್ತದೆ. ಅದಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಬೇಕಾಗುತ್ತದೆ. ಇಲ್ಲಿ ಬಡ ರಾಷ್ಟ್ರ ಅಂದ್ರೆ ಎಲ್ಲ ಖಂಡದ ರಾಷ್ಟ್ರಗಳು ಕೂಡ ಬರ್ತದೆ. ಆಫ್ರಿಕಾ, ಏಷ್ಯಾ ಹೀಗೆ ಹಲವಾರು ರಾಷ್ಟ್ರಗಳು ಒಳಗೊಂಡಿರುತ್ತದೆ. ಈ ಸಭೆಯಲ್ಲಿ ಒಪ್ಪಂದವಾಗಿತ್ತು, ಅಂದ್ರೆ ವರ್ಷಕ್ಕೆ $300 ಬಿಲಿಯನ್ ಹಣ ಕೊಡ್ತೇವೆ ಅಂತ. ಅದು ಕೂಡ 2035 ತನಕ. ಇನ್ನು ಈ ನಿರ್ಧಾರಕ್ಕೆ ಭಾರತ ಅಸಮ್ಮತಿ ತೋರಿಸಿದೆ. ಭಾರತದ ವಾದ ಒಂದೇ, ಇಷ್ಟೊಂದು ಅಮೌಂಟ್ ಸಾಕಾಗಲ್ಲ, ಇದು ಅಮೌಂಟ್ ತೀರಾ ಕಡಿಮೆ ಆಯಿತು, ತುಂಬಾ ಬಡ ರಾಷ್ಟ್ರಗಳು ಇವೆ. ಹೀಗಿರುವಾಗ ಈ $300 ಬಿಲಿಯನ್ ಎಲ್ಲಿಯೂ ಕೂಡ ಸಾಕಾಗಲ್ಲ ಅಂತ ಈ ಸಭೆಯಲ್ಲಿ ಭಾರತ ಅಸಮ್ಮತಿ ತೋರಿಸಿತು. ಇನ್ನು ಭಾರತ ಮಾತ್ರವಲ್ಲ, ಇನ್ನು ಭಾರತದ ಜೊತೆಗೆ ಈ ಆಫ್ರಿಕಾದ 3-4 ರಾಷ್ಟ್ರಗಳು ಹಾಗೂ ಬೇರೆ ರಾಷ್ಟ್ರಗಳು ಕೂಡ ಭಾರತ ಹೇಳಿದ್ದು ಸರಿ ಅಂತ ಕೈ ಜೋಡಿಸಿತು. ಇನ್ನು ಹವಾಮಾನದ ಬಗ್ಗೆ ಹೇಳುವುದಾದರೆ ಭಾರತ ಇತ್ತೀಚೆಗೆ ಒಂದು ಗಮನಾರ್ಹ ಕಾರ್ಯಗಳನ್ನು ಮಾಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ವಾಹನ ಇರಬಹುದು, CNG ಇಂಧನ ಇರಬಹುದು, ಹೀಗೆ ಪರಿಸರ ಸ್ನೇಹಿ ಇಂಧನಗಳನ್ನು ಅನ್ವೇಷಿಸುತ್ತಿದೆ. ಇನ್ನು 2022ರಲ್ಲಿ ಭಾರತ 10ನೇ ಸ್ಥಾನದಲ್ಲಿತ್ತು. ಇನ್ನು 2024ರಲ್ಲಿ 7ನೇ ಸ್ಥಾನದಲ್ಲಿದೆ. ಈ ರ್ಯಾಂಕಿಂಗ್ನಲ್ಲೇ ಗೊತ್ತಾಗುತ್ತಿದೆ ಭಾರತ ಎಷ್ಟು ಹವಾಮಾನದ ಬಗ್ಗೆ ಕಾಳಜಿ ವಹಿಸುತ್ತಿದೆ ಅಂತ.